ಇನ್ನು ಕೇಂದ್ರ ಜಲಶಕ್ತಿ ಮತ್ತೆ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಉದ್ಘಾಟನಾ ಪೂಜೆಗೆ ಸಿದ್ಧವಾಗಿರುವಂತಹ ಈ ನೂತನ ಸಂಸದರ ಕಚೇರಿಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಈ ಮೂಲಕ ಮತ್ತೆ ರಾಜ್ಯಕ್ಕೆ ಗುದ್ದಾಟ ಶುರುವಾದಂತಾಗಿದೆ. ಇನ್ನು ಈ ಸಂಬಂಧ ತುಮಕೂರಿನಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ಗೌಡ ಮಾತನಾಡಿ, ಸೋಮಣ್ಣ ಸೀನಿಯರ್ ಲೀಡರ್ ಇದ್ದಾರೆ, ಹೀಗಾಗಿ ದಬ್ಬಾಳಿಕೆ ಮಾಡ್ತೀರಾ? ಗೃಹ ಸಚಿವ ಜಿ ಪರಮೇಶ್ವರ್ ಇದಕ್ಕೆಲ್ಲ ಕಾರಣ, ಅವರೇ ತುಮಕೂರು ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಳ್ತೇನೆ, ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಬೇಡ್ರಿ. ಆಫೀಸ್ ಕೊಟ್ಟು ಇನಾಗ್ರೇಷನ್ ಆದಮೇಲೆ ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಯಾರಿಗೆ ಅವಮಾನ ಮಾಡ್ತಿದ್ದೀರಾ ನೀವು? ಸೋಮಣ್ಣ ಒಬ್ಬರು ಸೀನಿಯರ್ ರಾಜಕಾರಣಿ, ಸೀನಿಯರ್ ಮೋಸ್ಟ್ ಲೀಡರ್, ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದವರು, ರಾಜ್ಯದಲ್ಲಿ ಸುಮಾರು 35-40 ವರ್ಷದಿಂದ ಜನರ ಸೇವೆ ಮಾಡ್ತಿರೋಂಥವ್ರು. ಜನರ ಸೇವೆ ಮಾಡೋಕ್ಕೆ ನೀವು ವಾಪಸ್ ಕೊಡಲ್ಲ ಅಂತ ಹೇಳಿದ್ರೆ ಏನು ದಬ್ಬಾಳಿಕೆ ಮಾಡ್ತೀರಾ? ಇದು ಬಾಸ್ತಿ ದಿನ ನಡೆಯಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೇವೆ, ಯಾವುದೋ ಒಂದು ಬ್ರಿಟಿಷರ ಕಾಲದಲ್ಲಿ ಇಲ್ಲ ನಾವು ಇದನ್ನು. ನಾನು ಈ ಕೂಡಲೇ ಇದನ್ನು ವಾಪಸ್ ತಗೊಂಡು ಸೋಮಣ್ಣವರಿಗೆ ಕೊಡಬೇಕು ಅಂತ ಹೇಳ್ತೇನೆ. ನಾನು ನೋಡಿದ್ದೇನೆ, ಏನು ಕಾರಣ ಕೊಟ್ಟಿದ್ದೀರಾ ನೀವು? ಕೆಲ ದಿನದ ಹಿಂದೆ ಸಕಲೇಶಪುರ ಹಾಸನ ರೈಲು ಮಾರ್ಗದಲ್ಲಿ 2 ಬೃಹತ್ ಬಂಡೆಗಳು ಹಳಿ ಮೇಲೆ ಕುಸಿದು ಬಿದ್ದಿತ್ತು. ಕಾರ್ಯಾಚರಣೆ ಕೂಡ ಬಹಳ ಜಟಿಲತನದಿಂದ ಕೂಡಿತ್ತು. ರೈಲ್ವೆ ಟ್ರ್ಯಾಕ್ ಬಳಿ ಇತರ ಯಾವುದೇ ವಾಹನ ಹೋಗದ ಪರಿಸ್ಥಿತಿ ಇದ್ದು ರೈಲ್ವೆ ಬೃಹತ್ ಟ್ರಾಲಿಗಳ ಮುಖಾಂತರವೇ ಮಣ್ಣು ತೆಗೆಯುವ ಅನಿವಾರ್ಯತೆ ಎದುರಾಗಿತ್ತು. 3 ದಿನ ಸತತ ಕಾರ್ಯಾಚರಣೆ ನಡೆಸಿ ಟ್ರ್ಯಾಕ್ ತೆರವುಗೊಳಿಸಿದರು. ಇದೀಗ ಅದೇ ಸ್ಥಳದಲ್ಲಿ 2ನೇ ಬಾರಿ ಮಣ್ಣುಗುಡ್ಡೆ ಕುಸಿದು ಬಿದ್ದಿದೆ. ಮಣ್ಣು ತೆರವು ಕಾರ್ಯ ಆರಂಭ ಆಗಿದೆ. ಮಂಗಳೂರು ರೈಲನ್ನ ಬಾಳುಪೇಟೆಯಲ್ಲೇ ತಡೆದು ನಿಲ್ಲಿಸಿ ಎಲ್ಲಾ ಪ್ರಯಾಣಿಕರನ್ನ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಕರೆತಂದು ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಈ ಮಾರ್ಗದಲ್ಲಿ ಪದೇ ಪದೇ ಮಣ್ಣುಗುಡ್ಡೆ ಕುಸಿದು ಬೀಳ್ತಾ ಇರೋದು ರೈಲ್ವೆ ಇಲಾಖೆಗೆ ಸವಾಲಾಗಿದೆ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಲಾರಿ ಮಾಲೀಕರಿದ್ದಾರೆ, ಅವರು ಕನ್ಫರ್ಮ್ ಕೂಡ ಮಾಡಿರುವಂಥದ್ದು. ನೋಡಿ, ಇವತ್ತು ಪತ್ತೆಯಾಗಿರುವಂಥ ವಸ್ತುಗಳು ನೋಡಿ, ಇಲ್ಲೊಂದು ಪೀಸ್ ಸಿಕ್ಕಿದೆಯಲ್ಲ, ಈ ಒಂದು ಪೀಸ್ ಇದು ಟ್ರಕ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಟ್ರಕ್ ಅಲ್ಲೇ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ. ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಬೆಂಜ್ ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ನಿಶ್ಚಿತ ಆಗಿದೆ ಟ್ರಕ್ ಇಲ್ಲೇ ಇದೆ ಅನ್ನೋದರಲ್ಲಿ. ಕಾರ್ಯಾಚರಣೆ ವೇಳೆ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ನ ಇನ್ನೊಂದು ಭಾಗ ಪತ್ತೆಯಾಗಿದೆ. ಟ್ಯಾಂಕರ್ ನದಿಗೆ ಉರುಳಿ ತಿಂಗಳು ಸಮೀಪ ಆಗ್ತಾ ಇರೋದ್ರಿಂದ ಗ್ಯಾಸ್ ಲೀಕ್ ಆಗುವ ಭೀತಿ ಎದುರಾಗಿದೆ. ಆದಷ್ಟು ಬೇಗ ಕಾರ್ಯಾಚರಣೆ ಪೂರ್ಣಗೊಂಡು ನಾಪತ್ತೆಯಾದವರು ಸಿಗಲಿ ಅನ್ನೋದೇ ನಮ್ಮ ಆಶಯ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ಕಾರಿ ವೈದ್ಯರು ಕಪ್ಪು ಬಟ್ಟೆ ಧರಿಸಿ ಎಮರ್ಜೆನ್ಸಿ ಸೇವೆಯನ್ನ ಮಾತ್ರ ನೀಡಲಿದ್ದಾರೆ. ಖಾಸಗಿ ವೈದ್ಯರು ಐಎಂಎ ಸಂಘದ ಎದುರು ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ವೈದ್ಯರ ಪ್ರತಿಭಟನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಪ್ರತಿಭಟನೆ ಉದ್ದೇಶ ಸರಿ ಇದೆ, ಅವರ ಹಕ್ಕನ್ನ ಅವರು ವ್ಯಕ್ತಪಡಿಸಲಿ ಅಂತ ಹೇಳಿದ್ರು. ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್, ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಅವರು ಸ್ಟ್ರೈಕ್ಗೆ ಹೋಗ್ಬೋದು, ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ, ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಇನ್ನು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ, ಐಎಂಎ ವ್ಯಾಪ್ತಿಯ 30,000 ವೈದ್ಯರು ಬೆಂಬಲ ನೀಡಲಿದ್ದಾರೆ. ಪನ ಬೆಂಬಲ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಬೆಂಬಲ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್, ಆರ್ಥೋಪೆಡಿಕ್ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆಗೆ. ತಪ್ಪೇ ಮಾಡಿಲ್ಲ ಅಂದವರಿಗೆ ಆ ಒಂದು ಸಾಕ್ಷ್ಯವೇ ಈಗ ಕುತ್ತಾಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಆ ಸಾಕ್ಷಿ ಯಾವುದು, ಕೊಲೆ ಸತ್ಯ ಬಿಚ್ಚಿಟ್ಟಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಲೆಯ ಕರಾಳ ಸಂಚು ಬಿಚ್ಚಿಡ್ತು ಕೂದಲು. ಕಾರಲ್ಲಿ ಹೇರ್, ಆ ಆರೋಪಿಗೆ ಟ್ರಬಲ್.
ಈಗ ಎಲ್ಲಿ ನೋಡಿದ್ರು ಕೊಲೆ ಆರೋಪಿ ದಿ ಗ್ರೇಟ್ ಕೋಟ್ಯಾಂತರ ಅಭಿಮಾನಿಗಳ ಪೊರ್ಕಿ ಬಾಸ್ ದರ್ಶನ್ದೇ ಸದ್ದು. ಯಾವಳನ್ನು ಮೆಚ್ಚೋಕೆ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಪಾಲಾಗಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 17 ಆರೋಪಿಗಳು ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಆರೋಪಿಗಳು ಜೈಲಲ್ಲಿದ್ರೂ ಕೂಡ ಇತ್ತ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಿನವಿಡೀ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ರಾಕ್ಷಸರು ಕಾರಿನ ಮೂಲಕ ಶವ ಸಾಗಿಸಿದ್ರು. ಒಂದು ಕಾರಲ್ಲಿ ಶವ ಇದ್ರೆ ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ತಾ ಇದ್ರು. ಈಗಾಗಲೇ ಆರೋಪಿಗಳು ಬಳಸಿದ್ದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಶವ ಸಾಗಿಸಿದ್ದ ಕಾರಿನ ಪರಿಶೀಲನೆ ವೇಳೆ ಒಂದು ಕೂದಲು ಪತ್ತೆಯಾಗಿತ್ತು. ಈ ಕೂದಲನ್ನ FSLಗೆ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿತ್ತು. ಆದರೆ ಈಗ ಆ ವರದಿ ತನಿಖಾ ತಂಡದ ಕೈ ಸೇರಿದೆ. FSL ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದೆ. ಶವ ಸಾಗಿಸಿದ ಕಾರಿನಲ್ಲಿ ಸಿಕ್ಕಿದ್ದ ಕೂದಲು ಆರೋಪಿ ಕೂದಲ ಜೊತೆ ಮ್ಯಾಚ್ ಆಗಿದೆ. ಕೆಲ ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ಹೇರ್ ಸ್ಯಾಂಪಲ್ ಜೊತೆ ಮ್ಯಾಚ್ ಆಗಿದೆ. ಇನ್ನು ರೇಣುಕಸ್ವಾಮಿ ಶವ ಇದ್ದ ಕಾರಲ್ಲಿ ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್ ಇದ್ರು. ಇವರ ಪೈಕಿ ಒಬ್ಬನ ಹೇರ್ ಸ್ಯಾಂಪಲ್ ಇದರ ಜೊತೆ ಮ್ಯಾಚ್ ಆಗಿದೆ. ಈ ವರದಿ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯವಾಗಿದೆ. ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಹಾಗೂ ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಈಗ ಈ ಕೂದಲು ಸ್ಯಾಂಪಲ್ ವರದಿಯು ಆರೋಪಿಗಳ ವಿರುದ್ಧ ಪ್ರಬಲ ಅಸ್ತ್ರವಾಗಿದ್ದು, ಆರೋಪಿಗಳು ಈ ಕೇಸ್ನಿಂದ ಮಿಸ್ ಆಗುವ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನೇನು ತುಂಗಾಭದ್ರಾ ಜಲಾಶಯದ ಗೇಟ್ ಕೂಡಿಸ್ತಾರೆ, ಸಿಹಿ ಸುದ್ದಿ ಕೇಳ್ತೇವೆ ಅಂತ ಅನ್ಕೊಂಡಿರುವಂತ ಕನ್ನಡಿಗರಿಗೆ ಈಗ ನಿರಾಸೆಯಾಗಿದೆ. ಸ್ಟಾಫ್ ಲಾಗ್ ಗೇಟ್ ಕೂಡಿಸುವಂತ ಕಾರ್ಯಕ್ಕೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. TB ಡ್ಯಾಮ್ನಲ್ಲಿ ಆಗ್ತಿರೋದಾದ್ರೂ ಏನು ಅಂತೀರಾ? ಇಷ್ಟು ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.